ನಮಸ್ಕಾರ. ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯಿತಿ ಮಂಡ್ಯ, ಶಾಲಾ ಶಿಕ್ಷಣ ಇಲಾಖೆ ಮಂಡ್ಯ, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮಂಡ್ಯ ಇವರ ಸಹಯೋಗದಲ್ಲಿ ಸ್ಫೂರ್ತಿ ಸೆಲೆ SLC ಪರೀಕ್ಷಾ ಸಮಯದಲ್ಲಿ ವಿದ್ಯಾರ್ಥಿಗಳು ಆರೋಗ್ಯವನ್ನು ವೃದ್ಧಿಸಿಕೊಳ್ಳಲು ಕೆಲವು ಸಲಹೆಗಳು. ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಪರೀಕ್ಷಾ ಸಮಯದಲ್ಲಿ ವಿದ್ಯಾರ್ಥಿಗಳು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಬಹಳ ಮುಖ್ಯ. ದೇಹ ಮತ್ತು ಮನಸ್ಸು ಆರೋಗ್ಯವಾಗಿದ್ದರೆ ಮಾತ್ರ ಉತ್ತಮ ಫಲಿತಾಂಶವನ್ನು ಪಡೆಯಲಿಕ್ಕೆ ಸಹಕಾರಿಯಾಗ್ತದೆ. ಇದಕ್ಕೋಸ್ಕರವಾಗಿ ಕೆಲವು ಸಲಹೆಗಳು ಈ ರೀತಿ ಇದ್ದಾವೆ. ಮೊದಲನೇದಾಗಿ ಸಮತೋಲನ ಆಹಾರ ಸೇವನೆ. ಉದಾಹರಣೆಗೆ ಹಸಿರು ತರಕಾರಿಗಳು, ಹಣ್ಣುಗಳು, ದಾಲ್, ಹಾಲು, ಮೊಟ್ಟೆ ಮುಂತಾದಂಥ ಪೌಷ್ಟಿಕ ಆಹಾರವನ್ನು ನೀವು ಸೇವಿಸಬೇಕು. ಜಂಕ್ ಫುಡ್ಡು ಮತ್ತು ಎಣ್ಣೆಯಲ್ಲಿ ಕರೆದಂತಹ ಆಹಾರ ಪದಾರ್ಥಗಳನ್ನು ಸೇವಿಸೋದನ್ನು ನೀವು ಕಡಿಮೆ ಮಾಡಬೇಕು. ಬೀದಿ ಬದಿಯಲ್ಲಿ ಮಾರುವಂತಹ ತಿಂಡಿ ತಿನಿಸುಗಳನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಸೇವಿಸಬಾರ್ದು. ಸಮಯಕ್ಕೆ ಸರಿಯಾಗಿ ನೀವು ಊಟವನ್ನು ಮಾಡಬೇಕು. ಇದರ ಜೊತೆಗೆ ಸಾಕಷ್ಟು ನೀರನ್ನು ಕೂಡ ನೀವು ಕುಡಿಬೇಕು. ಅಂದರೆ ದಿನಕ್ಕೆ ಕನಿಷ್ಠ 7ರಿಂದ 8 ಗ್ಲಾಸ್ ನೀರು ಕುಡಿಬೇಕು. ದೇಹದಲ್ಲಿ ನೀರಿನ ಕೊರತೆ ಆಗದಂತೆ ನೀವು ನೋಡ್ಕೋಬೇಕು. ಲಿಕ್ವಿಡ್ ಫುಡ್ಡನ್ನು ಹೆಚ್ಚಾಗಿ ಸೇವಿಸಬೇಕು. ಉದಾಹರಣೆಗೆ ಎಳ್ನೀರಾಗಿರ್ಬೋದು, ಹಣ್ಣುಗಳು, ಮಜ್ಜಿಗೆ ಇತ್ಯಾದಿ ದ್ರವರೂಪದ ಪದಾರ್ಥಗಳನ್ನು ನೀವು ಹೆಚ್ಚಾಗಿ ಸೇವಿಸಬೇಕು. ಇದರ ಜೊತೆಗೆ ನೀವು ಸಮರ್ಪಕವಾದಂಥ ನಿದ್ರೆಯನ್ನು ಕೂಡ ಮಾಡ್ಬೋದು. ದಿನಕ್ಕೆ ಕನಿಷ್ಠ 7ರಿಂದ 8 ಗಂಟೆ ನೀವು ನಿದ್ರೆ ಮಾಡಬೇಕು. ರಾತ್ರಿ ವೇಳೆ ಏನಾದರೂ ಕೂಡ ಹೆಚ್ಚಿನ ವೇಳೆಯಲ್ಲಿ ಓದುವುದನ್ನು ನೀವು ಸಮಯ ಇಟ್ಕೊಂಡಿದ್ರೆ ರಾತ್ರಿ ಜಾಗರಣೆ ಮಾಡುವುದನ್ನು ನೀವು ಕಡಿಮೆ ಮಾಡಬೇಕು. ಜೊತೆಗೆ ವ್ಯಾಯಾಮ ಮತ್ತು ಯೋಗವನ್ನು ಮಾಡುವಂಥದ್ದು ಬಹಳ ಉತ್ತಮ. ಅಂದರೆ ಪ್ರತಿದಿನ 15ರಿಂದ 20 ನಿಮಿಷ ಸರಳ ವ್ಯಾಯಾಮವನ್ನು ಮಾಡೋದು ಉತ್ತಮ. ಪ್ರಾಣಾಯಾಮ, ಧ್ಯಾನ, ಏಕಾಗ್ರತೆ, ಆಧ್ಯಾತ್ಮಿಕತೆ ಕಡೆ ಹೆಚ್ಚು ಗಮನವನ್ನು ನೀವು ಕೊಡಬೇಕು. ಆರೋಗ್ಯಕ್ಕೆ ಮಾನಸಿಕ ಸ್ಥಿತಿಗತಿ ಸರಿಯಾಗಿರಬೇಕು ಮತ್ತು ಆರೋಗ್ಯಕರ ವಾತಾವರಣ ಇರಬೇಕು. ಆಟ ಪಾಠ, ಊಟ, ನಿದ್ರೆ ಸರಿಯಾಗಿದ್ದರೆ ಆರೋಗ್ಯ ಸಮ ಪ್ರಮಾಣದಲ್ಲಿ ಇರುತ್ತದೆ. ಯಾವುದನ್ನು ಕೂಡ ನೀವು ಹೆಚ್ಚು ಮಾಡ್ಕೋಬಾರ್ದು. ಓದುವುದನ್ನು ಹೊರತುಪಡಿಸಿ ಕನಿಷ್ಠ ಅವಧಿಯಲ್ಲಿ ನೀವು ವಿಶ್ರಾಂತಿಯನ್ನು ಕೂಡ ನೀವು ಪಡಿಬೋದು. ಉದಾಹರಣೆಗೆ ಸಂಗೀತ ಕೇಳುವಂಥದ್ದು, ತಾವೇ ಸ್ವತಃ ಹಾಡುವಂಥದ್ದು, ಹೀಗೆ ಮನರಂಜನೆಯನ್ನು ಮಾನಸಿಕವಾಗಿ ನೀವು ಪಡ್ಕೊಳ್ಳುವುದರ ಮುಖಾಂತರವಾಗಿ ಓದಿನ ಕಡೆ ಹೆಚ್ಚು ಆಸಕ್ತಿ ಬೆಳೀಲಿಕ್ಕೆ ಇದು ಸಹಕಾರಿ ಆಗ್ತದೆ. ದೈಹಿಕ ಮತ್ತು ಮಾನಸಿಕವಾಗಿ ನೀವು ವಿಶ್ರಾಂತಿ ಪಡಿಬೇಕು. ಅತ್ಯಂತ ಕಡಿಮೆ ಅವಧಿಯಲ್ಲಿ ನೀವು ರಿಫ್ರೆಶ್ ಆಗಬೇಕು. ಯಾವುದೇ ಸಂದರ್ಭದಲ್ಲಿ ನೀವು ಒತ್ತಡಕ್ಕೆ ಒಳಗಾಗಬಾರ್ದು. ಅದಕ್ಕೆ ಹೇಳ್ತಾರೆ, ದೇಹ ಚೆನ್ನಾಗಿದ್ದರೆ ಮನಸ್ಸು ಕೂಡ ಚೆನ್ನಾಗಿರ್ತದೆ ಅಂತ. ಇಂಗ್ಲಿಷಲ್ಲಿ ಒಂದು ಮಾತು ಹೇಳ್ತಾರೆ, ಸೌಂಡ್ ಮೈಂಡ್ ಇನ್ನೇ ಸೌಂಡ್ ಬಾಡಿ ಅಂತ. ಅಂದ್ರೆ ಸ್ವಸ್ಥವಾದಂಥ ಶರೀರದಲ್ಲಿ ಸ್ವಸ್ಥವಾದಂಥ ಮನಸ್ಸು ಇರುತ್ತದೆ ಅನ್ನುವಂತಹದ್ದು. ಜೊತೆಗೆ ನೀವು ಓದುವುದನ್ನ ಒಂದು ವೇಳಾಪಟ್ಟಿ ಮಾಡಿಕೊಂಡು ಸಮಯವನ್ನ ಯೋಜಿಸಿ ನೀವು ಓದಬೇಕು. ನಿರಂತರವಾಗಿ ಓದುವುದಕ್ಕೆ ಬದಲಾಗಿ ಮಧ್ಯೆ ಮಧ್ಯೆ ಓದುವ ಅವಧಿಯಲ್ಲಿ ವಿರಾಮವನ್ನು ತೆಗೆದುಕೊಳ್ಳುವಂಥದ್ದು ಬಹಳ ಮುಖ್ಯ. ಉದಾಹರಣೆಗೆ ನೀವು 25ರಿಂದ 30 ನಿಮಿಷ ಓದಿದ್ದೀರಿ ಅಂತ ಅಂದ್ರೆ ಕನಿಷ್ಠ ಒಂದು 5 ನಿಮಿಷ ನೀವು ವಿರಾಮವನ್ನು ತಗೊಂಡ್ರೆ ನೀವು ಮಾನಸಿಕವಾಗಿ ನಿಮಗೆ ತುಂಬಾ ಅನುಕೂಲ ಆಗ್ತದೆ. ಯಾವುದೇ ಕಾರಣಕ್ಕೂ ನೀವು ಒತ್ತಡಕ್ಕೆ ಒಳಗಾಗಬಾರ್ದು. ಆ ಒತ್ತಡ ನಿಯಂತ್ರಣದಲ್ಲಿರಬೇಕು. ಅನಗತ್ಯ ಭಯ ಮತ್ತು ಆತಂಕ ನೀವು ಪಟ್ಕೊಳ್ಳೋದು ಬೇಡ. ಸ್ನೇಹಿತರ ಅಥವಾ ಕುಟುಂಬದವರ ಜೊತೆ ನೀವು ಕಾಲ ಕಳೆಯುವಂಥದ್ದು ಬಹಳ ಮುಖ್ಯ. ಉದಾಹರಣೆಗೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಇವ್ರ ಜೊತೆ ನೀವು ಮಾತನಾಡೋದನ್ನ ನೀವು ರೂಢಿಸ್ಕೊಂಡ್ರೆ ನಿಮಗೂ ಕೂಡ ಒಂದು ಮಾನಸಿಕ ಒತ್ತಡ ಕಡಿಮೆ ಆಗ್ತದೆ. ಇದರಿಂದ ನಿಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಆತ್ಮವಿಶ್ವಾಸ ನಿಮಗೆ ಹೆಚ್ಚಿಸ್ಕೊಳ್ಳಿಕ್ಕೆ ಇದು ಸಹಕಾರಿಯಾಗ್ತದೆ. ಆರೋಗ್ಯದಲ್ಲಿ ಏನಾದರೂ ಕೂಡ ಸಮಸ್ಯೆ ಇದ್ದರೆ ನೀವು ಸ್ವಯಂಕೃತವಾಗಿ ಯಾವುದೇ ಕಾರಣಕ್ಕೂ ಔಷಧಿಯನ್ನ ಪಡ್ಕೊಳ್ಬಾರ್ದು. ಜ್ವರ, ತಲೆನೋವು ಇತ್ಯಾದಿ ಏನಾದರೂ ಕೂಡ ಕಂಡು ಬಂದ್ರೆ ತಕ್ಷಣ ನೀವು ವೈದ್ಯಾಧಿಕಾರಿಗಳನ್ನ ಭೇಟಿ ಮಾಡಿ ಅವರಿಂದ ಸೂಕ್ತ ಸಲಹೆಯನ್ನು ಪಡ್ಕೊಂಡು ಔಷಧಿಗಳನ್ನ ಪಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಒಟ್ಟಾರೆಯಾಗಿ ಮಕ್ಕಳ ಉತ್ತಮ ಆಹಾರ, ಸಮರ್ಪಕ ನಿದ್ರೆ, ವ್ಯಾಯಾಮ ಮತ್ತು ಧನಾತ್ಮಕ ಮನೋಭಾವನೆ ಇವು ಪರೀಕ್ಷಾ ಸಮಯದಲ್ಲಿ ನಿಮ್ಗೆ ಹೆಚ್ಚು ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿಕ್ಕೆ ಸಹಾಯವನ್ನು ಮಾಡ್ತವೆ. ಜಾತ್ರೆ, ಹಬ್ಬ ಹರಿದಿನ, ಉತ್ಸವಗಳಲ್ಲಿ ಮಾಂಸಾಹಾರವನ್ನು ಸೇವಿಸುವಂತಹದ್ದು, ಚಕ್ಕುಲಿ, ನಿಪ್ಪಟ್ಟು, ಜ್ಯೂಸು, ಪರಂಗಿ ಹಣ್ಣು, ಕಲ್ಲಂಗಡಿ, ಸೌತೆಕಾಯಿ, ಸೀಬೆಹಣ್ಣು, ಬಣ್ಣದ ಶರ್ಬತ್ತು, ಎಣ್ಣೆಯಲ್ಲಿ ಕರೆದಂಥ ಪದಾರ್ಥಗಳು ಇತ್ಯಾದಿ ಬೀದಿ ಬದಿಯಲ್ಲಿ ಮಾರುವಂಥ ಪದಾರ್ಥಗಳನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ಸೇವಿಸಬಾರದು. ಆದ್ದರಿಂದ ಈ ರೀತಿ ಆರೋಗ್ಯವನ್ನು
ಕಾಪಾಡಿಕೊಳ್ಳುವುದರ ಮುಖಾಂತರವಾಗಿ ಮುಂದೆ ಬರುವಂತಹ SSLC ಪರೀಕ್ಷೆಯಲ್ಲಿ ನೀವೆಲ್ಲರೂ ಕೂಡ ಉತ್ತೀರ್ಣರಾಗಿ ಅದ್ರ ಮುಖಾಂತರ ನೀವು ಈ ಜಿಲ್ಲೆಗೆ ಕೀರ್ತಿಯನ್ನು ತರಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.